ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಭಾಳಷ್ಟು ಜನರಿಗೆ ಡೌಟ್ ಇತ್ತು, ಗೃಹಲಕ್ಷ್ಮಿ 16ನೇ ಕಂತಿನ ಹಣ 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಬಹಳಷ್ಟು ಮಹಿಳೆಯರು ವೇಟ್ ಮಾಡ್ತಾ ಇರುವಂಥದ್ದು. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಮತ್ತು 17ನೇ ಕಂತಿನ ಹಣ ಯಾವ ಒಂದು ದಿನಾಂಕದೊಳಗೆ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು ರಾಜ್ಯದಲ್ಲಿ ಸಾಕಷ್ಟು ಒಂದು ವೈರಲ್ ಆಗ್ತಿರುವಂಥ ಮಾಹಿತಿನ ತಾಲೂಕು ಪಂಚಾಯತ್ಗಳಿಗೆ ಈ ಒಂದು ಗೃಹಲಕ್ಷ್ಮಿ ಹಣನ ಒಂದು ವರ್ಗಾವಣೆ ಮಾಡ್ತಾರೆ, ಅಲ್ಲಿಂದ ಮಹಿಳೆಯರಿಗೆ ವರ್ಗಾವಣೆ ಆಗುತ್ತೆ ಅಂತ ಹಣನ. ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಯು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಈ ರೀತಿ ಆಗುತ್ತಾ, ಒಂದು ವೇಳೆ ಆದರೂ ಕೂಡ ಯಾವ ರೀತಿ ಒಂದು ಜನರಿಗೆ ಒಂದು ಹಣನ ವರ್ಗಾವಣೆ ಮಾಡ್ತಾರೆ, ಇದರಿಂದ ಅನುಕೂಲ ಎಷ್ಟಾಗುತ್ತೆ, ಅನಾನುಕೂಲ ಎಷ್ಟಾಗುತ್ತೆ, ಸೊ ಗೃಹಲಕ್ಷ್ಮಿ 16ನೇ ಕಂತಿನ ಹಣ 17ನೇ ಕಂತಿನ ಹಣ ಯಾವ ಒಂದು ದಿನಾಂಕಕ್ಕೆ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ರಾಜ್ಯ ಸರ್ಕಾರದಿಂದ ಮಾಹಿತಿ ಬಂದಿರೋ ಪ್ರಕಾರ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ವಿಡಿಯೋನ ನೋಡಿ ಅಂತ ಹೇಳ್ತಾ, ನಿಖರವಾದಂಥ ಮಾಹಿತಿ ಪಡೆಯೋದಕ್ಕೋಸ್ಕರ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸೊ ಅಂಥವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಹೊಸದಾಗಿ ಯಾರಾದರೂ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಮತ್ತು 17ನೇ ಕಂತಿನ ಹಣ ಯಾವ ಒಂದು ದಿನಾಂಕದೊಳಗೆ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಈ ಒಂದು ಗೃಹಲಕ್ಷ್ಮಿ 16 ಕಂತಿನ ಅಥವಾ 17ನೇ ಕಂತಿನ ಹಣನ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ವೀಕ್ಷಕರೇ, ಈ ಹಿಂದೆಯೂ ಕೂಡ ಬಹಳಷ್ಟು ಒಂದು ದಿನಾಂಕಗಳನ್ನು ಕೂಡ ಒಂದು ರಾಜ್ಯ ಸರ್ಕಾರದವರು ನಿಗದಿಪಡಿಸಿದರು. ಸೊ ಆ ಒಂದು ದಿನಾಂಕಕ್ಕೆ ಹಣನ ವರ್ಗಾವಣೆ ಮಾಡಿಲ್ಲ, DBT ಮುಖಾಂತರ ಒಂದು ಯಾರಿಗೂ ಕೂಡ ಹಣನ ಜಮಾ ಆಗಿಲ್ಲ. ಇದೇ ರೀತಿಯಾಗಿ ನಾನಾ ಕಾರಣಾಂತರಗಳಿಂದ ಹಣನ ಕೂಡ ಒಂದು ಹಾಕೋಕ್ಕೆ ಆಗಿಲ್ಲ. ಸೊ ದಿನಾಂಕಗಳನ್ನೇ ಮುಂದೂಡ್ತಾ ಇದ್ದಾರೆ. ಹೀಗಾಗಿ ಇದರ ನಡುವೆ ಮತ್ತೆ ಒಂದು ಇವಾಗ ತಾಲೂಕು ಪಂಚಾಯತ್ಗಳಿಂದ ಒಂದು ಹಣನ ವರ್ಗಾವಣೆ ಆಗುತ್ತೆ ಅಂತ ಸುದ್ದಿಯೂ ಕೂಡ ಭಾಳಷ್ಟು ಒಂದು ವೈರಲ್ ಆಗ್ತಾ ಇರುವಂಥದ್ದು. ಹೀಗಾಗಿ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣ 17ನೇ ಕಂತಿನ ಹಣನ ನಂಬಿಕೊಂಡು, ಅಥವಾ ಪ್ರತಿ ತಿಂಗಳು ಈ ಒಂದು ಗೃಹಲಕ್ಷ್ಮಿ ಹಣನ ಬರುತ್ತೆ ಅಂತ ನಂಬಿಕೊಂಡು ಸಾಕಷ್ಟು ಬಡ ಮಹಿಳೆಯರು ಸೊ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಇರ್ಬೋದು, ಮತ್ತು ಪ್ರತಿ ತಿಂಗಳು ಒಂದು 2,000 ರೂಪಾಯಿ ಹಣನ ಒಂದು ಡಿಪಾಸಿಟ್ ಮಾಡಿ ಇಟ್ಕೊಳ್ಳೋ ಸಲುವಾಗಿ ಸಾಕಷ್ಟು ಒಂದು ಬೇರೆ ಕಡೆ ಒಂದು ಕಟ್ಟೋದಕ್ಕೋಸ್ಕರ ಒಂದು ಅದರೊಳಗೆ ಇನ್ವಾಲ್ವ್ ಆಗಿರ್ತಾರೆ. ಹೀಗಾಗಿ ಪ್ರತಿ ತಿಂಗಳು ಅವರು ಒಂದು 2,000 ರೂಪಾಯಿನ ಕಟ್ಟಬೇಕಾಗಿರುವಂಥದ್ದು. ಮತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಹಣನ ತೆಗೆದುಕೊಂಡು ಅವರು ಉಪಜೀವನಕ್ಕಾಗಿರ್ಬೋದು, ಬಡ ಮಹಿಳೆಯರಿಗೆ ಒಂದು ರೇಷನ್ ಆಗಿರ್ಬೋದು ತಿಂಗಳ, ಮತ್ತು ಮಕ್ಕಳ ಒಂದು ಸ್ಕೂಲ್ಗಾಗಿರ್ಬೋದು, ಅಥವಾ ಆಸ್ಪತ್ರೆ ಬಿಲ್ಲಿಗೂ, ಹೀಗಾಗಿ ಈ ಒಂದು ಹಣನ ಬಡ ಮಹಿಳೆಯರಿಗೆ ಬಹಳಷ್ಟು ಒಂದು ಅನುಕೂಲ ಆಗ್ತಾಯಿತ್ತು. ಹೀಗಾಗಿ ಈ ಒಂದು ಕಳೆದ 3 ತಿಂಗಳಿಂದ ಈ ಒಂದು ಹಣನ ಬರದೇ ಇರೋದಕ್ಕೆ ಸಾಕಷ್ಟು ಮಹಿಳೆಯರು ಒಂದು ಆಕ್ರೋಶನೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ಬರಲಿಲ್ಲ, ಯಾಕೆ ಬರ್ತಾಯಿಲ್ಲ, ಈ ಒಂದು ಹಣನ ಒಂದು ಸ್ಟಾಪ್ ಮಾಡಿದ್ರ, ಅಥವಾ ರಾಜ್ಯ ಸರ್ಕಾರದಲ್ಲಿ ಒಂದು ಹಣನ ಇಲ್ವಾ ಅಂತ ಈ ರೀತಿಯಾಗಿರ್ತಕ್ಕಂಥ ಗೊಂದಲ ಕೂಡ ಬಹಳಷ್ಟು ಉಂಟಾಗ್ತಾ ಇರುವಂಥದ್ದು. ಇದರ ನಡುವೆ ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ 17ನೇ ಕಂತಿನ ಹಣನ ಈ ದಿನಾಂಕಕ್ಕೆ ಬರುತ್ತೆ, ಈ ದಿನಾಂಕಕ್ಕೆ ಬರುವಂತೆ ಸಾಕಷ್ಟು ಈಗಾಗಲೇ ಸಮಯನ ಕಳೆದು ಹೋಗಿದೆ. ಈ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣನ ಸೊ ನಾನು ಹಿಂದೆಯೂ ಕೂಡ ನಮ್ಮ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಆ ಒಂದು ಮಾಹಿತಿ ಪ್ರಕಾರನೇ ಒಂದು ಹಣನ ಆ ಒಂದು ದಿನಾಂಕದಿಂದ ಆ ಒಂದು ದಿನಾಂಕದ ಒಳಗೆ ಕೂಡ ಒಂದು ಹಣನ ಬಂದಿರುವಂಥದ್ದು ಸಾಕಷ್ಟು ಕೂಡ ನೀವು ಮಾಹಿತಿಗಳನ್ನ ನೋಡ್ಕೊಳ್ಬೋದು. ಹೀಗಾಗಿ ಈ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಒಂದು 17ನೇ ಕಂತಿನ ಹಣ ರಾಜ್ಯ ಸರ್ಕಾರದವರು ಒಟ್ಟಿಗೆ 4,000 ರೂಪಾಯಿನ ಹಾಕ್ತಾ ಇರುವಂಥದ್ದು. ಒಟ್ಟಿಗೆ ಅಂತಂದರೆ 2,000 ರೂಪಾಯಿನೇ ಹಾಕ್ತಾರೆ. ಒಂದೇ ತಿಂಗಳಲ್ಲಿ ಯಾವ ಒಂದು ದಿನಾಂಕದ ಒಳಗೆ ಈ ಒಂದು ಹಣನ ಹಾಕ್ತಾರೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ಒಂದು ಗೃಹಲಕ್ಷ್ಮಿ 16ನೇ 17ನೇ ಕಂತಿನ ಹಣನ ಇದೇ ಒಂದು ಫೆಬ್ರವರಿ 16ನೇ ತಾರೀಕಿನಿಂದ 25ರ ಒಳಗೆ ಸಂಪೂರ್ಣವಾಗಿ ಎಲ್ಲರ ಖಾತೆಗೆ ಈ ಒಂದು ಹಣನ DBT ಮುಖಾಂತರ 4,000 ರೂಪಾಯಿ ಹಣನ 2,000 ರೂಪಾಯಿ ಆಗಿ ಹಾಕ್ತೀವಿ ಅಂತ ಮಾಹಿತಿನ ರಾಜ್ಯ ಸರ್ಕಾರದಿಂದ ಬಂದಿರುವಂಥದ್ದು. ಆ ಒಂದು ಅಪ್ಡೇಟ್ನೇ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಂತರ ಎರಡನೇದಾಗಿ ವೀಕ್ಷಕರೇ, ತಾಲೂಕು ಪಂಚಾಯಿತಿಗಳಿಂದ ಹಾಕ್ತಾರ ಅಥವಾ ಇದೇ DBT ಮುಖಾಂತರನೇ ಒಂದು ಹಾಕ್ತಾರ ಅಂತ ಸಾಕಷ್ಟು ಜನರಲ್ಲಿ ಒಂದು ಗೊಂದಲನ ಉಂಟು ಮಾಡ್ತಾ ಇರುವಂಥದ್ದು. ವೀಕ್ಷಕರೇ, ನೋಡ್ಕೊಳ್ಳಿ, ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಫಿಷಿಯಲ್ ಆಗಿ ರಾಜ್ಯ ಸರ್ಕಾರದವರು ನಾವು ತಾಲೂಕು ಪಂಚಾಯಿತಿಗಳಿಗೆ ಈ ಒಂದು ಹಣನ ವರ್ಗಾವಣೆನ ಮಾಡೋದಕ್ಕೆ ತಾಲೂಕು ಪಂಚಾಯತ್ಗಳಿಗೆ ಒಪ್ಪಿಸ್ತಾ ಇದ್ದೀವಿ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಅಫಿಷಿಯಲ್ ಆಗಿ ಅವರು ಒಂದು ಆದೇಶನ ಮಾಡಿಲ್ಲ. ಹೀಗಾಗಿ ಈ ಒಂದು DBT ಮುಖಾಂತರನೇ ಒಂದು ಹಣ ಬರುವುದು ಬಹಳಷ್ಟು ಒಂದು ಸೆಕ್ಯೂರ್ ಆಗಿರುವಂಥದ್ದು.
ಮತ್ತು ಮಹಿಳೆಯರಿಗೂ ಕೂಡ ನೇರವಾಗಿ DBT ಮುಖಾಂತರ ಡೈರೆಕ್ಟ್ ಬೆನಿಫಿಷರಿ ಅಕೌಂಟ್ಗೆ ಸಂಪೂರ್ಣವಾಗಿ ನೇರವಾಗಿ ಅವರ ಒಂದು ಅಕೌಂಟ್ಗೆ ಹೋಗುವಂಥದ್ದು. ಈ ಒಂದು ಪ್ರೋಸೆಸ್ನೇ ಭಾಳ ಒಂದು ಉತ್ತಮವಾಗಿರುವಂಥದ್ದು. ತಾಲೂಕು ಪಂಚಾಯತ್ಗಳಿಗೆ ವಹಿಸಿದರೆ ಸೊ ಇದು ಮತ್ತು ಅನುಕೂಲಕ್ಕಿಂತ ಅನಾನುಕೂಲನೇ ಹೆಚ್ಚಾಗುತ್ತದೆ. ಮತ್ತು ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಯಾವ ರೀತಿ ಒಂದು DBT ಮುಖಾಂತರನೇ ಹಾಕ್ತಾರಾ? ಸೊ ಈಗಾಗಲೇ ಒಂದು ಮಹಿಳೆಯರಿಗೆ ಬರುವಂಥ ಎಷ್ಟು ಜನ ಮಹಿಳೆಯರಿಗೆ ಈ ಒಂದು DBT ಮುಖಾಂತರ ಹಣನ ಬರ್ತಾಯಿದೆ. ಸೊ ಅಲ್ಲಿ ಮತ್ತು ಈ ಒಂದು ಬರುವಂಥ ಮಹಿಳೆಯರಿಗೂ ಕೂಡ ಅಲ್ಲಿ ಬರುವಂಥದ್ದಾಗುವುದಿಲ್ಲ. ಮತ್ತು ತಾಲೂಕು ಪಂಚಾಯತ್ಗಳಿಗೆ ವಹಿಸಿದರೆ ಬರುವಂಥ ಮಹಿಳೆಯರ ಹಣ ಕೂಡ ಮುಂದೆ ಬರುವುದಿಲ್ಲ. ಹೀಗಾಗಿ ಬಹಳಷ್ಟು ಒಂದು ಗೊಂದಲಕ್ಕೆ ಈಡಾಗಬೇಕಾಗುತ್ತೆ. ಹೀಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಅಫಿಷಿಯಲ್ ಆಗಿ ಈ ಒಂದು ಅನೌನ್ಸ್ಮೆಂಟ್ನ ಮಾಡಿಲ್ಲ. ಹೀಗಾಗಿ ಈ ಒಂದು DBT ಮುಖಾಂತರನೇ ಸಂಪೂರ್ಣವಾಗಿ ಗೃಹಲಕ್ಷ್ಮಿ 16, 17ನೇ ಕಂತಿನ ಹಣ ಬರುವಂಥದ್ದಾಗಿರುತ್ತೆ ವೀಕ್ಷಕರೇ. ಯಾರೂ ಕೂಡ ಒಂದು ಗಾಬರಿ ಪಡುವಂಥದ್ದಿಲ್ಲ. ಸೊ ಏನಾದರೂ ರಾಜ್ಯ ಸರ್ಕಾರದವರು ಆದೇಶನ ಹೊರಡಿಸಿದರೆ ಮಾತ್ರ ಆ ರೀತಿಯಾಗಿ ಒಂದು ತಾಲೂಕು ಪಂಚಾಯತಿಂದ ಹಣನ ವರ್ಗಾವಣೆ ಆಗುವಂಥದ್ದು. ವೀಕ್ಷಕರೇ, ರಾಜ್ಯ ಸರ್ಕಾರದಿಂದ ಏನಾದರೂ ಈ ರೀತಿಯಾಗಿ ಒಂದು ತಾಲೂಕು ಪಂಚಾಯತ್ಗಳಿಗೆ ಈ ಒಂದು ಹಣ ವರ್ಗಾವಣೆ ಒಂದು ಮಾಡುವ ಒಂದು ಕೆಲಸನ ವಹಿಸಿತ್ತು ಅಂತಂದರೆ, ಸೊ ರಾಜ್ಯ ಸರ್ಕಾರದಿಂದ ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ಆದೇಶನ ಬಂದರೆ ಮತ್ತೊಂದು ವಿಡಿಯೋ ಮಾಡಿ ತಮಗೆ ಮಾಹಿತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ಒಂದು ಪ್ರೊಸೆಸ್ ಇರುತ್ತೆ, ಸೊ ಏನೆಲ್ಲ ದಾಖಲಾತಿಗಳನ್ನು ಕೊಡಬೇಕು, ಯಾವ ರೀತಿ ಒಂದು ಅರ್ಜಿ ಸಲ್ಲಿಸಿರುತ್ತೆ ಅಥವಾ DBT ಮುಖಾಂತರ ಹಣ ಬರುತ್ತೆ ಅಂತ ಸಂಪೂರ್ಣವಾಗಿ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ತಮಗೆ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.